ಕೇರಳ ಸರ್ಕಾರ ಕರ್ನಾಟಕ ಮತ್ತು ಕೇರಳ ಬಾರ್ಡರ್ನಲ್ಲಿ ಇನ್ನೂ ಅನೇಕ ಪ್ರದೇಶಗಳು ಇವತ್ತು ಕರ್ನಾಟಕಕ್ಕೆ ಸೇರಬೇಕು ಅನ್ನೋಂಥದ್ದು ಮತ್ತು ಮಹಾರಾಷ್ಟ್ರ ಬಾರ್ಡರ್ದಲ್ಲಿ ಮಹಾರಾಷ್ಟ್ರ ಬೆಳಗಾವಿ ಇರ್ಬೋದು, ಬೆಳಗಾವಿ ಪಕ್ಕದಲ್ಲಿರುವಂಥ ಕೆಲವೊಂದು ಇನ್ನೂ ಕರ್ನಾಟಕ ಸೇರಬೇಕಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಇನ್ನೂ ಕನ್ನಡ ಶಾಲೆಗಳನ್ನು ಬಂದ್ ಮಾಡುವಂಥದ್ದು, ಕನ್ನಡವನ್ನು ಕಡ್ಡಾಯ ಇದ್ದಂಥ ತೆಗೆದು ಇಲ್ಲ ಕಡ್ಡಾಯ ಮಲಯಾಳಮನ್ನೇ ತಗೋಬೇಕನ್ನೋಂಥದ್ದು, ಇದು ನಮ್ಮ ಒಂದು ಏನು ಒಂದು ರಾಜ್ಯ ಒಂದು ವ್ಯವಸ್ಥೆ ಇದೆ ಅದರ ವಿರೋಧ ಆಗ್ತದೆ. ಅದಕ್ಕೆ ಕೇರಳ ಸರ್ಕಾರದವರು ಏನೋ ಮಾಡ್ಯಾರ. ಮಾನ್ಯ ನಾನು ಸಂಘಕ್ಕೆ ಹೋಗಿದ್ದೆ ಮಹಾರಾಷ್ಟ್ರದ, ಅಲ್ಲಿ ಗಡಿನಾಡ ಕನ್ನಡಿಗರ ಒಂದು ಕರ್ನಾಟಕ ಸರ್ಕಾರದಿಂದ ಸುಮಾರು 15 ಕೋಟಿ ರೂಪಾಯಿ ಅಲ್ಲಿ ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ಮತ್ತು ನಲಿ ಕಲಿ ಪುಸ್ತಕಗಳನ್ನು ಕೊಡುವಂಥದ್ದು ಮತ್ತು ಅಲ್ಲಿ ನಮ್ಮ ಕನ್ನಡ ಶಾಲೆಗಳ ಕಟ್ಟಡಗಳಿಗೆ ಸಾಕಷ್ಟು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಬೆಲ್ಲದವರು ಅದರ ಅಧ್ಯಕ್ಷರಿದ್ದಾಗ ಅಲ್ಲಿಂದ ಹಿಡಿದು ಇವತ್ತಿನ ಅಧ್ಯಕ್ಷರು ನಮ್ಮ ಬೇವಿನ ಮರದತ್ತದ ಅವರು ಪಾಪ ಒಳ್ಳೆ ಕೆಲಸ ಮಾಡಿ ಇವತ್ತು ಗಡಿ ಭಾಗದಲ್ಲಿ ಕನ್ನಡವನ್ನು ಉಳಿಸುವಂಥ ಕೆಲಸ ಅಲ್ಲಿ ಜನರಿಗೂ ಮಹಾರಾಷ್ಟ್ರದಲ್ಲಿ ಇದ್ದರೂ ಸಹಿತ ಕನ್ನಡವನ್ನು ಕಲಿಬೇಕು, ಕರ್ನಾಟಕದ ನೌಕರಿ ಮೀಸಲಾತಿಯಲ್ಲಿ ನಮಗೂ ಕೊಡಿ ಅನ್ನೋಂಥದ್ದು ಅನೇಕ ಬೇಡಿಕೆಗಳು ಕೊಟ್ಟು ಹಂಗೆ ಈ ಕಾಸರಗೋಡು ಏನಿದೆಯಲ್ಲ ಅಲ್ಲಿ 100% ಕನ್ನಡ ಮಾತಾಡ್ತಾರೆ. ಅವ್ರಿಗೆ ಮಲಯಾಳಮೇ ಬರಲಾರ್ದಂಥವ್ರು ನಾನು ಕಾಸರಗೋಡು ನಮ್ಮ ಕರ್ನಾಟಕ ಸೇರಬೇಕನ್ನುವಂಥದ್ದೇ ಇನ್ನೂ ಆ ಗಡಿ ವಿವಾದ ಮುಗಿದಿಲ್ಲ. ಎಲ್ಲಿವರೆಗೆ ಗಡಿ ವಿವಾದದ ಶಾಶ್ವತವಾದಂಥ ಒಂದು ರೇಖೆ ಎಲ್ಲಿವರೆಗೆ ಹಾಕೋದಿಲ್ಲ. ಕೇರಳ ಸರ್ಕಾರ ಏನು ಇವತ್ತು ಮಾಡಿದೆ, ಇದು ತಪ್ಪು ಮಾಡಿದೆ, ಅದನ್ನು ಪ್ರತಿಭಟನೆಯಿಂದ ರಾಜ್ಯ ಸರ್ಕಾರ ಮಾಡಬೇಕು. ಇದನ್ನು ಕೇರಳ ಸರ್ಕಾರಕ್ಕೆ ಈ ರೀತಿ ನಮ್ಮ ಕನ್ನಡಿಗರಿಗೆ ತೊಂದರೆ ಕೊಟ್ಟರೆ ಕೇರಳದವರು ಇಲ್ಲಿ ಭಾಳ ಸಾಕಷ್ಟು ಜನ ಅದಾರ. ಕೇರಳದವರು ಇಲ್ಲಿ ಜೀವನ ಮಾಡ್ತಾರೆ. ಅವರು ನಮ್ಮ ಬೆಂಗಳೂರಿನಲ್ಲಿ ಅವರು ಎಲ್ಲ ಆಸ್ಪತ್ರೆಗೆ ಹೋದ್ರೆ ಕೇರಳದವರೇ ಸಿಗ್ತಾರೆ. ಅವ್ರಿಗೂ ತೊಂದರೆ ಆಗ್ತದೆ. ಯಾಕಂದರೆ ಭಾಷಾ ಒಂದು ವ್ಯವಸ್ಥೆಯಿಂದ ದೇಶದ ಒಂದು ಆಂತರಿಕವಾದಂಥ ರಾಜ್ಯಗಳೇನದ ಅವು ಗಲಾಟೆಗೆ ಕಾರಣ ಆಗಬಾರ್ದು. ಅದಕ್ಕೆ ಕೇರಳದ ಸರ್ಕಾರ ಏನು ಅದನ್ನು ಇವತ್ತು ಕಡ್ಡಾಯ ಮಾಡಿದ್ದಾರೆ ವಾಪಸ್ ತಗೋಬೇಕು, ಯಥಾಸ್ಥಿತಿ ಮುಂದುವರಿಸಬೇಕು ಅನ್ನೋಂಥದ್ದು ಕರ್ನಾಟಕ ಸರ್ಕಾರ ತೀವ್ರವಾದಂಥ ತನ್ನ ಅಬ್ಜೆಕ್ಷನನ್ನು ಕೇರಳ ಸರ್ಕಾರ ತಿಳಿಸ್ಬೇಕು. ಇಲ್ಲಾಂದರೆ ಅವ್ರು ಏನು ಮಾಡ್ತಾರೆ ಅದಕ್ಕೆ ನಮಗೂ ಅಧಿಕಾರ ಇದೆ. ಅದಕ್ಕೆ ಅಲ್ಲಿಂದ ನಾಳೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಒಂದು ಸುಮ್ಮನೆ ಗಡಿ ವಿವಾದವನ್ನು, ಒಂದು ಭಾಷಾ ವಿವಾದವನ್ನು ದೇಶದ ಶಾಂತಿ ಸುವ್ಯವಸ್ಥೆಗೆ, ನಮ್ಮ ದೇಶದ ಒಂದು ಸಹೋದರತ್ವಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ. ಆಮೇಲೆ ನೋಡ್ರಿ, ಪಶ್ಚಿಮ ಬಂಗಾಳ, ತಮಿಳುನಾಡು ಎಲ್ಲ ಕಡೆ ಈ SIR ಮಾಡ್ಲಕತ್ತಾನಿದ್ದು ಇವರೆಲ್ಲ ತಾಯ್ಗಂಡ್ರು ದೇಶದ್ರೋಹಿಗಳು. ಈ ದೇಶದ ಅನ್ನ ತಿಂತಾರೆ. ಪಾಕಿಸ್ತಾನ, ಬಾಂಗ್ಲಾದೇಶ ಪರವಾಗಿ ಇವತ್ತು ಇಲ್ಲಿ ಉಗ್ರ ಚಟುವಟಿಕೆಗಳಿಗೆ ಎಲ್ಲ ಸಪೋರ್ಟ್ ಮಾಡ್ತಾರೆ. ರೋಹಿಂಗ್ಯಾಗಳು ಇದು ನಮ್ಮ ದೇಶಕ್ಕೆ, ನಮ್ಮ ಸನಾತನ ಧರ್ಮಕ್ಕೆ ಭಾಳ ದೊಡ್ಡ ಕೂತಿದೆ. ಅದಕ್ಕೆ ಇವ್ರನ್ನ ಎಲ್ಲ ಕಡೆ ಎಲ್ಲೆಲ್ಲದಾರು ಇವ್ರನ್ನ ಹೊರಗೆ ಹಾಕೋ ಕೆಲಸ ಆಗಲೇಬೇಕು. ಅದಕ್ಕೆ ಇವತ್ತು ಬೆಂಗಳೂರಿನಲ್ಲಿ ಬರೀ ಜಮೀರ್ ಅಹ್ಮದ್ ಖಾನ್ ಕ್ಷೇತ್ರದಲ್ಲೇ ಸುಮಾರು 15-20 ಜನ ಬಾಂಗ್ಲಾದೇಶದವರು. ಇವರೆಲ್ಲ ಹೆಂಗೆ ಆರಿಸಿ ಬರ್ತಾರಂದರೆ ಇದೇ ಕಾರಣ. ನಮ್ಮ ಹಿಂದೂಗಳು ಹೋಗಿ ಓಟ್ ಹಾಕೋದಿಲ್ಲ. ಇವೆಲ್ಲ ಫೇಕ್. ಇವತ್ತವ್ರಿಗೆ ಆಧಾರ್ ಕಾರ್ಡ್ ಮಾಡಿಕೊಟ್ಟಾರ, ಮತದಾರ ಆಗ್ಯಾರ. ಇಷ್ಟೆಲ್ಲ ಮಾಡಿನೂ ಒಂದು ಮೊನ್ನೆ ಯಾವುದೋ ವಿಡಿಯೋ ನೋಡಿದೆ, ಆ ಆಟೋ ನಡೆಸ್ತಾರೆ ಅವರು ನಮ್ಮ ದೇಶದ ವಿರುದ್ಧ ಮಾತಾಡ್ತಾರೆ. ಅಂಥ ಕಾಲದಲ್ಲಿ ಇದನ್ನೆಲ್ಲ ಸ್ಕ್ರೀನಿಂಗ್ ಮಾಡಿ ಈಗ ಹೆಂಗೆ ಅಸ್ಸಾಮದಲ್ಲಿ ಕ್ಲೀನ್ ಮಾಡ್ಲಕತ್ತಾರಲ್ಲ, ಪೂರ್ತಿ ಅಸ್ಸಾಮದಲ್ಲಿ ಎಲ್ಲ ಪಶ್ಚಿಮ ಬಂಗಾಳದಲ್ಲಿ ಎಲ್ಲ ಬಾಂಗ್ಲಾದೇಶನ ಹೊರಗೆ ಹಾಕ್ಲಕತ್ತಾರಲ್ಲ, ಹಂಗೆ ಕರ್ನಾಟಕದಲ್ಲಿ ಆಪರೇಷನ್ ಅವಶ್ಯ ಇದೆ. ಮುಂದಿನ ದಿವಸ ನಾನು ಈಗಾಗಲೇ ಬಿಜಾಪುರ ಸಿಟಿ ಒಳಗೂ ಸುಮಾರು 15-16 ಸಾವಿರ ಬೋಗಸ್ ಓಟಿವೆ. ಅದನ್ನು ಇವತ್ತು ನಾನು ಮೊನ್ನೆ DC ಅವ್ರಿಗೆ ಹೋಗಿ 16,000 ಹೆಸರು ಸಹಿತ ಕೊಟ್ಟು ಬಂದೀನಿ. ಅವರು ಏನು ಹೇಳಿದ್ರು DC ಅವ್ರು, ಇಲ್ಲ ಸರ್ ಇನ್ನೊಂದು ತಿಂಗಳಲ್ಲಿ ನಾವು SIR ಚಾಲೂ ಮಾಡ್ತೀವಿ, ಅದರಲ್ಲಿ ತಾನೇ ಕ್ಲೀನಪ್ ಆಗ್ತದೆ ಅಂತ ಹೇಳಿದ್ದಾರೆ. ನಾ ಬಿಜಾಪುರ ನಾಗರಿಕರಿಗೂ ವಿನಂತಿ ಮಾಡ್ಕೊತೀನಿ, ನಿಮ್ಗೆ ಸಂಶಯಾಸ್ಪದ ಯಾವುದೇ ವ್ಯಕ್ತಿಗಳು ಮನೆ ಬಾಡಿಗೆಗೆ ಬಂದರೆ ಅಲ್ಲಿ ಅಡ್ಡಾಡ್ತಾ ಇದ್ದರೆ
ಅವ್ರು ಯಾವುದಾದ್ರೂ ದೇಶ ವಿರೋಧಿ ಚಟುವಟಿಕೆ ಮಾಡ್ತಾಯಿದ್ರೆ ನಮ್ಮ ದೇವಸ್ಥಾನಗಳ ಮೇಲೆ ಏನಾದರೂ ಅವರು ಮುಂದಿನ ದಿವಸಗಳಲ್ಲಿ ಪ್ಲ್ಯಾನ್ ಇಟ್ಟು, ಯಾಕಂದ್ರೆ ಮೊನ್ನೆ ಹೋದ ವರ್ಷ ನಮ್ಮ ಗಣಪತಿ ಸರ್ಕಲ್ನಲ್ಲಿ ಉದ್ದೇಶಪೂರ್ವಕ ಕಲ್ಲು ಒಗೆಯುವಂಥದ್ದು ಮಾಡಿದ್ರು. ಈ ರೀತಿ ಏನು ಅದಾರ ಅದು ನಮ್ಮ ನಾಗರಿಕರು, ನಿಮ್ಗೆ ಧೈರ್ಯ ಇರಲಿಲ್ಲ ಅಂದರೂ ನಮ್ಮ ಏನು MLA ಆಫೀಸದು ವಾಟ್ಸಪ್ ಇದೆ, ವಾಟ್ಸಪ್ಪಿಗೆ ನೀವು ಎಲ್ಲೆಲ್ಲಿ ಸಂಸ್ಥೆ ಇದೆ ಅಂಥದ್ದು ಮಾಹಿತಿ ಕೊಟ್ಟರೆ ನಾವು ಅದನ್ನು ಸರಿಯಾದಂಥ ನಮ್ಮ ಪೊಲೀಸ್ ಇಲಾಖೆಗೆಲ್ಲ ತಿಳಿಸಿ ಅಂಥವ್ರನ್ನೆಲ್ಲ ಐಡೆಂಟಿಫಿಕೇಷನ್ ಮಾಡಿ ನಾವು ಹೊರಗೆ ಹಾಕಲೇಬೇಕು. ಹಾಕದೇ ಇದ್ದರೆ ಭಾರತ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಭಯಾನಕ ಪರಿಸ್ಥಿತಿ ಇವತ್ತು ದಿಲ್ಲಿಯಲ್ಲಿ ನೋಡ್ತಾ ಇದ್ದೀವಿ, ಕಲ್ಕತ್ತಾದಲ್ಲಿ ನೋಡ್ತಾ ಇದ್ದೀವಿ, ಇವತ್ತು ಬಿಜಾಪುರನೂ ದೂರಿಲ್ಲ. ಅದಕ್ಕೆ ನಾವು ವಿನಂತಿ ಮಾಡ್ಕೊತೀವಿ. ಸರಿ ಸರ್ ಬೆಂಗಳೂರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಸರ್ ಹಿಂದೂ ಜಾಗರಣ ವೇದಿಕೆ ಅವರು. ಇದು ಪಾಕಿಸ್ತಾನ ಸರ್ಕಾರ ಐತ್ರಿ, ಕರ್ನಾಟಕದಾಗ ಇದ್ದಿದ್ದು ಅವ್ರಿಗೆ ಬರೀ ಅವರು ಅಟ್ಟೆ ಹುಟ್ಟಬೇಕಾಗ್ಯಾವ. ಆ ಜಾಗರಣ ವೇದಿಕೆದವ್ರು ಇದಕ್ಕೆ ನೋಡ್ರಿ ಸುಮ್ಮನೆ ಕೇಸ್ ಹಾಕೋದು, ತೊಂದರೆ ಕೊಡೋದು ಸರ್ಕಾರದ ಒತ್ತಡದ ಮೇಲೆ. ಆ ಕೆಲಸ ಈ ಸರ್ಕಾರಕ್ಕೆ ಭಯ ಇದೆ. ಈಗ ಪಶ್ಚಿಮ ಬಂಗಾಳದಲ್ಲಿ ಹೆಂಗೆ ಮಮತಾ ಬ್ಯಾನರ್ಜಿ ಹುಚ್ಚಿಡ್ದಂಗೆ ಮಾಡಕತ್ತಾಳ ನೋಡ್ರಿ. ED ಅವ್ರ ಮ್ಯಾಗ ಅಟ್ಯಾಕ್ ಮಾಡೋದು, ಪೊಲೀಸರ ಮ್ಯಾಗ ಅಟ್ಯಾಕ್ ಮಾಡೋದು, ತಾನೇ ಓಡೋದು ಫೈಲ್ ತೊಗೊಂಡು ಓಡೋದು, ಇವೆಲ್ಲ ಮಾಡಿ ದೇಶದ ಜನರುಗಳ ಮೋಸ ಮಾಡಕತ್ತಾರ ತಮ್ಮ ಮತದ ಸಲುವಾಗಿ. ಈಗ ಬಾಂಗ್ಲಾದಲ್ಲಿ ಏನು ನಮ್ಮ ಹಿಂದೂಗಳ ಒಂದು ಕೊಲೆ ಸುಡ್ಲಾಕತ್ತಾರೆ, ದಿನಾನು ಒಂದು ಹತ್ಯೆ ಆಗ್ಲಾಕತ್ತದ. ಬರೇ ಮಾಧ್ಯಮಗಳಲ್ಲಿ ಕಡಿಮೆ ಬರ್ತದೆ. ಆದರೆ ಇದನ್ನೆಲ್ಲ ನೋಡಿದ ಮ್ಯಾಗ ನಾವು ಜಾಗೃತಿ ಆಗದೈತ್ರಿ. ಬಾಂಗ್ಲಾದೇಶಿಯವರು ರೋಹಿಂಗ್ಯಾಗಳಂದ್ರೆ ಇಡೀ ಜಗತ್ತಿನಾಗ ಅತ್ಯಂತ ನೀಚ ವರ್ಗದು. ಅವ್ರು ಎಲ್ಲದಕ್ಕೂ ಹೆಸರಿಲ್ಲ ರೋಹಿಂಗ್ಯಾ. ಅದಕ್ಕೇ ಅವ್ರು ಬರ್ಮಾದಲ್ಲಿ ಅಲ್ಲಿ ಒಬ್ಬ ಬೌದ್ಧ ಭಿಕ್ಷುಕ ಅವ ಇಡೀ ಕಿತ್ತಿವನ್ನು ಹೊಡೆದು ಹೊರಗೆ ಹಾಕಿದ. ಅವರೇ ಬಂದು ರೋಹಿಂಗ್ಯಾಗಳೇ ಬಂದು ಇಲ್ಲಿ ಜಗಳನ ಹೌದು, ಇವತ್ತು ಜಮ್ಮು ಕಾಶ್ಮೀರ್ನಲ್ಲಿನೂ ಅವರೇ ಅದಾರೆ ಲಕ್ಷಾಂತರ. ಇವ್ರು ಏನು ಮಾಡ್ತಾರೆ, ಇವ್ರನ್ನೆಲ್ಲ ಕರ್ಸ್ಕೋತಾರೆ. ಮತ್ತು ನಮ್ಮ ದುರ್ದೈವ ಅಂದ್ರೆ, ನಮ್ಮ ಜನರದ್ದು ಒಂದು ದುರ್ದೈವ ಏನಂದ್ರೆ ಅವ್ರ ಕಡಿಮೆ ಪಗಾರನಾಗ ಸಿಗ್ತಾರೆ ಅನ್ನೋದು ಒಂದು ಐತಿ. ಈಗ ನೋಡ್ರಿ, ನೀವು ಕೊಡಗುದಾಗ ಹೋದ್ರೆ ಮೊನ್ನೆ ನಮ್ಮ ಈ ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ಅವರು ಎಲ್ಲ ಒಂದು ಟೀಮ್ ಹೋಗಿದ್ರು ಕೊಡಗಿಗೆ. ಅವ್ರು ಹೇಳಕತ್ತಿದ್ರು ಎಲ್ಲ ಕಾಫಿ ಸ್ಟೇಟ್ನಾಗನೇ ಅವರೇ ನೌಕರಿ ಇದು ಅದಾರ ದುಡಿಯೋರು ರೋಹಿಂಗ್ಯಾಗಳು. ಇದರಿಂದ ಏನಾಗ್ತದಂದ್ರೆ ಇವರು ನಮ್ಮ ಜನ ಉದ್ಯೋಗ ಕೊಡೋದಿಲ್ಲ, ಅವ್ರಿಗೆ ಕಡಿಮೆ ಇದರಲ್ಲಿ ಇವ್ರು ಸಿಗ್ತಾರೆ, ಏನೋ ಕಾರ್ಮಿಕರು. ಹೀಗಾಗಿ ಅವ್ರು ಒಂದಿಲ್ಲ ಒಂದು ದಿವಸ ಅವರು ಮೆಜಾರಿಟಿ ಆದರೆ ಈ ಕಾಫಿ ಸ್ಟೇಟು ಕಸ್ಕೋತಾರ ಅನ್ನೋದು ಬುದ್ಧಿನೂ ಇಲ್ಲ ನಮ್ಮಲ್ಲಿ ಇಂಡಸ್ಟ್ರಿಯಲ್ ಏರೋದ್ರೂ ಸಿಕ್ಕಿದ್ರಲ್ಲ ಸರ್. ಈ ಹಿಂದೆ ಕೂಡ ಇಲ್ಲಿಂದ ಗಡಿಪಾರ ಸಹ ಮಾಡಿ ಇನ್ನೂ ಅನೇಕ ಜನ ಆ ರೀತಿ ಇದ್ದಾರೆ. ಭಾಳ ಅದಾರ ಇಲ್ಲಿ. ಅವ್ರಿಗೆ ಒಂದು ರಕ್ಷಾ ಕವಚ ಐತಿ ಅವ್ರ ಏರಿಯಾದಾಗ. ಜುಮ್ಮಾ ಮಸ್ತಿ ಒಳಗೆ ರಕ್ಷಾ ಕವಚದಾಗ ಇರ್ತಾರ. ಹೊರಗೆ ಅಲ್ಲಿ ಯಾರು ಹೋಗೋ ಪರಿಸ್ಥಿತಿನೇ ಇಲ್ಲ. ಒಂದೊಂದು ಹಿಂಗಾಗ್ಬಿಟ್ಟ ಏರಿಯಾಗಳು, ನೀವು ಒಳಗೆ ಹೋದ್ರೆ ಹೊರಗೆ ಬರೋದೇ ಇಲ್ಲ. ಅಲ್ಲಿಯೂ KG ಹಳ್ಳಿ DG ಹಳ್ಳಿದು ಅದೇ ಪ್ರಕರಣ. ನಮ್ಮವರು ಸರಿಯಾಗಿ ಹ್ಯಾಂಡ್ಲಿಂಗ್ ಮಾಡಲಿಲ್ಲ. ನೋಡಿದ್ರಲ್ಲ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು. ಪೊಲೀಸ್ ಜೀಪ್ ಮ್ಯಾಗೆ ನಿಂತು ಇದು ಮಾಡಿದ್ರು. ಅವರಿಗೆ ಒಂದು 4 ಹೊಡೆದಿದ್ರೆ ಬರೀ ಉಗ್ರ ಕ್ರಮ ಕೈಕೊಡ್ತೀನಿ ಅಂದೇ ಉಗ್ರಗಳು ವಾದಿಗಳು ಹೆಚ್ಚಾಗ ಉಗ್ರ ಕ್ರಮ ಕೈಕೊಡ್ತೀನಿ ಅಂದಿದ್ರು. ಸರ್ 12ನೇ ತಾರೀಕಿಗೆ ಮತ್ತೊಂದು ಸರಿ ಪೂಜೆಯನ್ನು ಮಾಡ್ತಾರೆ, ಉದ್ಘಾಟನೆಯನ್ನು ಮಾಡ್ತಾರೆ. ಏನು ಮಾಡ್ತಾರೆ? ನಿನ್ನೆ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದ್ದಾರೆ. ಅದು ಕರ್ನಾಟಕ ಸರ್ಕಾರದ ಆಸ್ತಿ, ಈಗ ಸಮಾಜದ ಆಸ್ತಿ ಅಲ್ಲ. ಮುಗೀತು. ನಿನ್ನೆಗೆ ನೀವು ಮೂರ್ತಿ ಕೊಟ್ಟಿರಿ ಅಟ್ಟೆ ಸಮಾಜದಿಂದ, ಅದೆಲ್ಲ ಸರ್ಕಾರದ ಐತದು. ಅಲ್ಲಿ ಯಾರದೇ ಅಧಿಕಾರ ನಡೆಯೋದಿಲ್ಲ. ಅದಕ್ಕೆಲ್ಲ ಕರ್ನಾಟಕ ಸರ್ಕಾರದ ಇರ್ತದೆ. ಹೋಗಿ ಪೂಜೆ ಮಾಡ್ಲಿಕ್ಕೆ ಎಲ್ಲರಿಗೂ ಅಧಿಕಾರ. ಎಲ್ಲರೂ ಹೋಗ್ಬೋದು, ಪೂಜೆ ಮಾಡ್ಬೋದು, ಹಾರ ಹಾಕ್ಬೋದು. ಎಲ್ಲ ಈ ಬಸವಣ್ಣಗೆ ಹಾರ ಹಾಕೋದಿಲ್ಲದೆ ನಾವು ಅಂಬೇಡ್ಕರ್ ಅವ್ರಿಗೆ ಹಾರ ಹಾಕೋದಿಲ್ಲ. ಅವ್ರು ಸ್ವಾಮಿಗಳು ಹೋಗಿ ಏನು ತಪ್ಪೇನು, ಉದ್ಘಾಟನೆ ಅನ್ನೋದು ತಪ್ಪಿಲ್ಲ. 12ನೇ ತಾರೀಕು ಏನು ಸರ್ ಕಾರ್ಯಕ್ರಮ? ಹೋಗಿ ಹಾರ ಹಾಕಿ ನಮಸ್ಕಾರ ಮಾಡಿ ಬರ್ತಾರೆ ಅಷ್ಟೇ ರೀ. ಅಲ್ಲಿ ನಿನ್ನೆ ಗೈರಾಗಿದ್ರು, ಬಂದಿದ್ದಿಲ್ಲ ಫಂಕ್ಷನ್ಗೆ. ಅವ್ರು ನೋವು ಐತಲ್ರಿ. ಸಮುದಾಯದ ಮೇಲೆ ಲಾಠಿ ಪ್ರಹಾರ ಮಾಡಿದ್ದು ನೋವು ಇದೆ. ಮತ್ತು ಸಮುದಾಯದವರೆಲ್ಲ ಹೋಗ್ಬೇಡತ್ತನಂತವ್ರು ಭಾಳ ಜನ ಹೇಳ್ಯಾರ. ಅವ್ರ ಸಮುದಾಯ ಸಲುವಾಗಿ ಹೋರಾಟ ಮಾಡಕತ್ತಾರ. ಕೇಸ್ ಅಂತೂ ಅವ್ರು ಮಾಮೂಲಿ ಬಿಡ್ರಿ. ಅವ್ರು ಏನು ಕೇಸ್ ನಮ್ಮ ಮ್ಯಾಗೂ ಹಾಕ್ಯಾರ. ವಾಪಸ್ ತಗೋದು ಕೇಳಬಾರ್ದು. ನಾವು ನ್ಯಾಯಾಂಗದಿಂದನೇ ಗೆದ್ದು ಬರ್ಬೇಕು. ವಾಪಸ್ ತಗೋರಿ, ನಾ ಇನ್ನು ಮುಂದೆ ಜಗಳಾಡೋದಿಲ್ಲ,
ನಾವು ಯಾವ ಹೋರಾಟ ಮಾಡೋದಿಲ್ಲ ಅಂದ್ರೆ ಮತ್ತೆ ಮಾಡ್ಬೇಕು ಮನ್ಯಾಗ ಕೊಂಡಿರ್ಬೇಕು ಆರಾಮ. ಎಸ್ ಸರ್, ಥ್ಯಾಂಕ್ ಯು ಸರ್.